ಆದ್ಮೇಲೆ 2025 ಎಕ್ಸಾಮ್ ಒನ್ನಲ್ಲಿ ಇಶ್ಯೂ ಆಫ್ ಶೇರ್ಸ್ ಮೇಲೆ ಈ ರೀತಿಯಾದಂಥ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಲಿಕ್ಕೆ ಹೇಳಿದ್ದಾನೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ 5000 ಶೇರ್ಸ್ಗಳ ಫಾರ್ಫಿಟೆಡ್ ಆಗಿದಾವೆ, ಬಟ್ ಇಲ್ಲಿ 4000 ಮಾತ್ರ ರೀಇಶ್ಯೂ ಆಗಿದಾವೆ. ಸೊ ಹಂಗಾದ್ರೆ ನಾವು ಇಲ್ಲಿ ಅಪ್ಲಿಕೇಶನ್ ಮನಿ ರಿಶ್ಯೂಡ 60,000 ತೊಗೋಬೇಕು. ನೆಕ್ಸ್ಟ್ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೆಕ್ಸ್ಟ್ ಅಲಾಟ್ಮೆಂಟ್ ಮಾಡಬೇಕು 60,000 ಶೇರ್ಸ್ನ, ಅದರೊಳಗೆ ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಐತಿ. ಆನಂತರ ಅಲಾಟ್ಮೆಂಟ್ ಮನಿ ರಿಶ್ಯೂಡ್ ಮಾಡ್ಕೋಬೇಕು. ನೆಕ್ಸ್ಟ್ 5th ಜರ್ನಲ್ ಏನಪ್ಪ ಅಂತಂದ್ರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ ಮಾಡ್ಕೋಬೇಕು 60,000. ಬಟ್ ರಿಶ್ಯೂಡ್ ಮಾತ್ರ ನಾವು 55,000 ಮಾಡಬೇಕು. ಯಾಕಂದ್ರೆ 5,000 ಇಲ್ಲಿ ಏನಾಗಿದಾವೆ ಅಂತಂದ್ರೆ ಫಾರ್ ಫೀಚರ್ ಆಗ್ಯಾವ. ಸೊ ಇನ್ನು ಫಾರ್ ಫೀಚರ್ ಎಷ್ಟಾಗಿದಾವೆ ಅಂದ್ರೆ 5,000 ಆಗ್ಯಾವ. ಸೊ 5,000 ನಾವು ಜರ್ನಲ್ ಎಂಟ್ರೀಸ್ ಪಾಸ್ ಮಾಡ್ಕೋಬೇಕು. ಆದರೆ ಇಲ್ಲಿ ರೀಇಶ್ಯೂ ಮಾತ್ರ 4,000 ಆಗಿದಾವೆ. ಸೊ ಹಂಗಾಗಿ ರೀಇಶ್ಯೂ ಮಾತ್ರ 4,000 ಮಾಡಬೇಕು. ಅದರಲ್ಲಿ ಪ್ರಾಫಿಟ್ನ ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ 4,000 ರೀಇಶ್ಯೂ ಆಗಿದಾವೆ ಅನ್ನೋದ್ಲೆ ಇಂಟು 60 ರೂಪೀಸ್ ಮಾಡಬೇಕು. ಈ 60 ರೂಪೀಸ್ ಏನಪ್ಪ ಅಂತಂದ್ರೆ ಆಲ್ರೆಡಿ ನಾವು ಮನಿ ರಿಶ್ಯೂಡ್ ಮಾಡ್ಕೊಂಡು, ಅಂದ್ರೆ 100 ರೂಪೀಸ್ ಒಳಗೆ 60 ರಿಶ್ಯೂಡ್ ಮಾಡ್ಕೊಂಡು 40 ರೂಪೀಸ್ ಏನೈತಿ ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಐತಿ. ಇನ್ನು ಲೆಸ್ ಡಿಸ್ಕೌಂಟ್ ಅಮೌಂಟ್ ಎಷ್ಟೈತೆ ಅಂದ್ರೆ 20 ರೂಪೀಸ್ ಐತೆ. ಅಂದರೆ 80ಗೆ ರೀಇಶ್ಯೂ ಮಾಡಿದ್ದು 20 ರೂಪೀಸ್ ಡಿಸ್ಕೌಂಟ್ ಆಗೈತಿ. ಇಂಟು 4,000 ಮಾಡ್ರೆ ಅಲ್ಲಿ ಎಷ್ಟು ಬರ್ತೈತಿ 80,000 ಬರ್ತೈತಿ. 2,40,000 ಒಳಗೆ 80,000 ಮೈನಸ್ ಮಾಡ್ರೆ 1,60,000 ಏನಪ್ಪ ಅಂದ್ರೆ ಪ್ರಾಫಿಟ. ಇದನ್ನು ಏನು ಮಾಡ್ಬೇಕಂದ್ರೆ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು.